ದರ್ಶನ್ ಇಲ್ಲದೆ ಹೋದ್ರೂ ಶೂಟಿಂಗ್ ನಡೆಯುತ್ತಾ? ಡೆವಿಲ್ ದಿ ಹೀರೋ ಚಿತ್ರತಂಡದ ಪ್ಲಾನ್ ಏನು? ದರ್ಶನ್ ತೂಗುದೀಪ ಮತ್ತು ಮಿಲನಾ ಪ್ರಕಾಶ್ ಕಾಂಬಿನೇಷನ್ ನಲ್ಲಿ ಬರಬೇಕಿದ್ದ ಡೆವಿಲ್ ದಿ ಹೀರೋ ಸಿನಿಮಾ ಹೀರೋ ಇಲ್ಲದೆ ನಿಂತೋಯ್ತಾ? ಡೆವಿಲ್ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗೋದೇ ಇಲ್ಲವಾ? ಇದರ ಚಿತ್ರೀಕರಣ ಇಲ್ಲಿಯವರೆಗೂ ಎಷ್ಟಾಗಿದೆ? ದರ್ಶನ್ ಬದಲು ಬೇರೆ ನಟ ಈ ಸಿನಿಮಾದಲ್ಲಿ ನಟಿಸ್ತಾರಾ ಅಥವಾ ಎಐ ತಂತ್ರಜ್ಞಾನದ ಮೂಲಕ ದರ್ಶನ್ ಅವರ ಪಾತ್ರವನ್ನು ಸೃಷ್ಟಿಸಲಾಗುತ್ತಾ? ಒಂದು ವೇಳೆ ಈ ರೀತಿ ದರ್ಶನ್ ಅವರನ್ನ ಸೃಷ್ಟಿ ಮಾಡಿದ್ರೆ ಅವರ ಪಾತ್ರಕ್ಕೆ ಯಾರು ಡಬ್ ಮಾಡ್ತಾರೆ? ಅಥವಾ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನದ ಮೂಲಕ ದರ್ಶನ್ ಧ್ವನಿಯನ್ನ ರೀಕ್ರಿಯೇಟ್ ಮಾಡಲಾಗುತ್ತಾ? ಹೀಗೆಲ್ಲ ಚರ್ಚೆಗಳು ಇದೀಗ ಶುರುವಾಗಿದೆ. ಯಾಕಂದ್ರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಇದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕರೂ ಅವರಿಗೆ ಸಿನಿಮಾಗಳಲ್ಲಿ ನಟಿಸಲು ಅನುಮತಿ ಇಲ್ಲ ಮತ್ತು ನಟಿಸುವ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಭವಿಷ್ಯದಲ್ಲಿ ರೆಗ್ಯುಲರ್ ಬೇಲ್ ಸಿಕ್ಕರೂ ಅವರು ನಟಿಸೋದು ಕಷ್ಟ. ಅದು ಅಲ್ಲದೆ ವ್ಯಾಯಾಮವಿಲ್ಲದೆ, ಸರಿಯಾದ ಡಯಟ್ ಇಲ್ಲದೆ ಅವರ ದೇಹ ಶೇಪ್ ಕಳೆದುಕೊಂಡಿದೆ. ಒಂದು ವೇಳೆ ಅವರು ಜೈಲಿನಿಂದ ಹೊರಬಂದರೂ ಕೂಡ ಕೆಲವು ದಿನಗಳ ಕಾಲ ವಿಶ್ರಾಂತಿ ಮತ್ತು ಫಿಟ್ನೆಸ್ ಅಂತ ಸಮಯ ಮೀಸಲಿಡಬೇಕಾಗುತ್ತದೆ. ಅದೇ ಕಾರಣಕ್ಕೆ ಡೆವಿಲ್ ಚಿತ್ರತಂಡ ಈ ಸಿನಿಮಾವನ್ನ ದರ್ಶನ್ ಅವರಿಲ್ಲದೆ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತಲೆ ಕೆಡಿಸಿಕೊಂಡಿದೆ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಅಕಾಲಿಕ ಅಗಲಿಕೆಯ ನಂತರ ಅವರ ನಟನೆಯ ಜೇಮ್ಸ್ ರಿಲೀಸ್ ಆಗಿತ್ತು. ಅಪ್ಪು ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದರು. ಬಾಕಿ ಉಳಿದಿದ್ದ ಕೆಲವು ಸೀನ್ಗಳನ್ನ ಡ್ಯೂಪ್ ಸಹಾಯದಿಂದ ಚಿತ್ರೀಕರಿಸಲಾಗಿತ್ತು. ಪವರ್ ಸ್ಟಾರ್ ತಮ್ಮ ಪಾತ್ರದ ಡಬ್ಬಿಂಗ್ ಮಾತ್ರ ಉಳಿಸಿಕೊಂಡಿದ್ದರು. ಹಾಗಾಗಿ ಕರ್ನಾಟಕ ರತ್ನ ಧ್ವನಿಗೆ ಸರಿಸಾಟಿಯಾಗಬಲ್ಲ ಇನ್ನೊಂದು ಧ್ವನಿಗಾಗಿ ಚಿತ್ರತಂಡ ಹುಡುಕಾಟ ನಡೆಸಿತ್ತು. ಕಡೆಗೆ ಶಿವರಾಜ್ ಕುಮಾರ್ ಅವರಿಂದಲೇ ಡಬ್ ಮಾಡಿಸಲಾಗಿತ್ತು. ಕೆಲವು ವಾರಗಳವರೆಗೆ ಶಿವಣ್ಣನ ಧ್ವನಿಯಲ್ಲೇ ಸಿನಿಮಾ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇತ್ತು. ಇದರ ಜೊತೆಗೆ ವಾಯ್ಸ್ ಮಿಕ್ಸಿಂಗ್ ತಂತ್ರಜ್ಞಾನದ ಮೂಲಕ ಪುನೀತ್ ಧ್ವನಿಯನ್ನ ಚಿತ್ರಕ್ಕೆ ಅಳವಡಿಸಲು ಚಿತ್ರತಂಡ ಪ್ರಯತ್ನ ಮುಂದುವರಿಸಿತ್ತು. ಅಂತಿಮವಾಗಿ ಅದರಲ್ಲಿ ಯಶಸ್ವಿಯೂ ಆಯಿತು. ನಂತರದ ದಿನಗಳಲ್ಲಿ ಜೇಮ್ಸ್ ಅಪ್ಪು ಅವರ ಧ್ವನಿಯಲ್ಲೇ ರಾಜ್ಯಾದ್ಯಂತ ಪ್ರದರ್ಶನವಾಯಿತು. ಅಭಿಮಾನಿ ದೇವರುಗಳು ಅಪ್ಪು ಅವರ ಧ್ವನಿಯಲ್ಲಿಯೇ ಮತ್ತೊಮ್ಮೆ ಸಿನಿಮಾ ನೋಡಿ ಖುಷಿಪಟ್ಟಿದ್ದರು. ಅಲ್ಲದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಗಲಿಕೆಯ ನಂತರ 2016ರಲ್ಲಿ ರಿಲೀಸ್ ಆಗಿದ್ದ ನಾಗರಹಾವು ಸಿನಿಮಾದಲ್ಲಿ CGI ತಂತ್ರಜ್ಞಾನದ ಮೂಲಕ ವಿಷ್ಣುವರ್ಧನ್ ಅವರನ್ನ ಮರುಸೃಷ್ಟಿಸಲಾಗಿತ್ತು. ಅಭಿಮಾನಿಗಳು ಸಾಹಸ ಸಿಂಹನನ್ನು ನೋಡಿ ಸಂಭ್ರಮಿಸಿದ್ದರು. ಇದೇ ರೀತಿಯಾಗಿ ಟೆಕ್ನಾಲಜಿಯನ್ನ ದರ್ಶನ್ ಅವರ ಗೈರು ಹಾಜರಿಯಲ್ಲಿ ಡೆವಿಲ್ ಚಿತ್ರಕ್ಕಾಗಿ ಬಳಸಲಾಗುತ್ತಾ ಎನ್ನುವ ಚರ್ಚೆ ಆರಂಭವಾಗಿದೆ. ಈಗಾಗಲೇ AI ಟೆಕ್ನಾಲಜಿ ಟ್ರೆಂಡಿಂಗ್ ನಲ್ಲಿದೆ. ಡೀಪ್ ಫೇಕ್ ಮೂಲಕ ಹಲವು ಸೆಲೆಬ್ರಿಟಿಗಳ ತದ್ರೂಪಿ ನಕಲು ದೃಶ್ಯಗಳನ್ನ ಸೃಷ್ಟಿಸಲಾಗ್ತಾ ಇದೆ. ಇದೇ ತಂತ್ರಜ್ಞಾನವನ್ನ ಬಳಸಿ ಬಾಕಿ ಉಳಿದಿರುವ ಡೆವಿಲ್ ದಿ ಹೀರೋ ಸಿನಿಮಾ ಕಂಪ್ಲೀಟ್ ಮಾಡಲಾಗುತ್ತಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಆದರೆ ಇದಕ್ಕೆ ದರ್ಶನ್ ಒಪ್ತಾರಾ ಮತ್ತು ಇದನ್ನ ಅವರ ಅಭಿಮಾನಿಗಳು ಒಪ್ತಾರಾ ಅನ್ನೋದೇ ಡೌಟ್. ತಂತ್ರಜ್ಞಾನದ ಸಹಾಯದಿಂದ ಚಿತ್ರೀಕರಣ ಮುಗಿಸಿ ಬಿಡುಗಡೆಯಾದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಲಿದೆ. ಈಗಾಗಲೇ ದರ್ಶನ್ ಹೆಸರನ್ನ ಅವರ ಅಭಿಮಾನಿಗಳು ಟ್ರೆಂಡಿಂಗ್ ನಲ್ಲಿ ಇಟ್ಟಿದ್ದಾರೆ. ಇದೇ ಸಮಯಕ್ಕೆ ಡೆವಿಲ್ ಸಿನಿಮಾ ಏನಾದರೂ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬಂದ್ರೆ ಅವರ ಅಭಿಮಾನಿಗಳು ಮಾತ್ರ ಅಲ್ಲದೆ ದೇಶಾದ್ಯಂತ ಸಿನಿ ಪ್ರೇಮಿಗಳು ಕುತೂಹಲಕ್ಕಾದರೂ ಈ ಸಿನಿಮಾ ನೋಡಲಿದ್ದಾರೆ. ಇದರಿಂದ ಮುಕ್ತರಾಗಿ ಆಚೆ ಬರುವುದೇ ಕಷ್ಟವಾಗಿದೆ. ಇದರ ಜೊತೆಗೆ ಬೆನ್ನು ನೋವಿನ ಭೂತ ಕೂಡ ಕಾಟ ಕೊಡ್ತಾ ಇದೆ. ಇದರಿಂದ ದಾಸನ ಅಭಿಮಾನಿಗಳು ಚಿಂತೆಗೀಡಾಗಿದ್ದಾರೆ. ಬೇರೆ ಹೀರೋಗಳ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರುವ ಹೊತ್ತಲ್ಲಿ ಡೆವಿಲ್ ಬಿಡುಗಡೆ ಆಗದೆ ಇರೋದು ಬೇಸರ ಮೂಡಿಸಿದೆ. ಈ ನಡುವೆ ಟೆಕ್ನಾಲಜಿ ಸಹಾಯದಿಂದ ಡೆವಿಲ್ ದಿ ಹೀರೋ ಕಂಪ್ಲೀಟ್ ಆಗಿ ಬಿಡುಗಡೆಯಾದ್ರೆ ಹೇಗಿರುತ್ತೆ ಎನ್ನುವ ಚರ್ಚೆ ಆರಂಭವಾಗಿದೆ. ಪಿ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.